ಸುರಕ್ಷಿತ ಲೈಂಗಿಕತೆ, ರಕ್ಷಣೆಯಿಲ್ಲದ ಲೈಂಗಿಕತೆ, ಗರ್ಭಾವಸ್ಥೆಯನ್ನು ತಪ್ಪಿಸುವುದು ಹೇಗೆ? ಆದ್ದರಿಂದ ನೀವು ಸ್ವಲ್ಪ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಕಂಡುಕೊಂಡಿದ್ದೀರಿ. ಕ್ಷಣದ ಶಾಕ್, ಹಠಾತ್ ನಿರ್ಧಾರಗಳು ಮತ್ತು ಇದ್ದಕ್ಕಿದ್ದಂತೆ ನೀವು ಅನಿರೀಕ್ಷಿತ ಗರ್ಭಧಾರಣೆಯ ಬ್ಯಾರೆಲ್ ಅನ್ನು ದಿಟ್ಟಿಸುತ್ತಿರುವಿರಿ. ಇಲ್ಲಿ ತೀರ್ಪು ಇಲ್ಲ. ನೀವು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಕಂಡುಕೊಂಡರೆ ಯಾವುದೇ ಅನಾಹುತಗಳನ್ನು ತಪ್ಪಿಸಲು ನೀವು ತೆಗೆದುಕೊಳ್ಳಬಹುದಾದ ಕೆಲವು ವಿಧಾನಗಳಿವೆ. ಈ ವಿಧಾನಗಳು ಯಶಸ್ವಿಯಾಗಿದ್ದರೂ ಅವುಗಳನ್ನು ಬಳಸಿದ ನಂತರ ನೀವು ಗರ್ಭಿಣಿಯಾಗುವುದಿಲ್ಲ ಎಂಬುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಸ್ತ್ರೀರೋಗತಜ್ಞ ಅಥವಾ ವೈದ್ಯಕೀಯ ವೃತ್ತಿಪರರೊಂದಿಗೆ ಮಾತನಾಡುವುದು ಉತ್ತಮ ಶಿಫಾರಸು. ಅವರು ಗರ್ಭಿಣಿಯಾಗುವುದನ್ನು ತಡೆಯಲು ಅತ್ಯುತ್ತಮ ಮತ್ತು ಅತ್ಯಂತ ಪರಿಣಾಮಕಾರಿ ತಂತ್ರಗಳ ಬಗ್ಗೆ ನಿಮಗೆ ಸಲಹೆ ನೀಡುತ್ತಾರೆ. ಅಸುರಕ್ಷಿತ ಲೈಂಗಿಕತೆಯ ನಂತರ ಗರ್ಭಧಾರಣೆಯನ್ನು ತಪ್ಪಿಸಲು ಸಲಹೆಗಳು. ನೀವು ಅಸುರಕ್ಷಿತ ಲೈಂಗಿಕತೆಯನ್ನು ಹೊಂದಿದ್ದರೆ ಅಥವಾ ಕಾಂಡೋಮ್ ವಿಫಲವಾದರೆ ನೀವು ಗರ್ಭಧಾರಣೆಯ ಅಪಾಯವನ್ನು ಹೊಂದಿರಬಹುದು. ಇದು ಒತ್ತಡದ ಮತ್ತು ಭಾವನಾತ್ಮಕ ಅನುಭವವಾಗಿರಬಹುದು, ವಿಶೇಷವಾಗಿ ನೀವು ಯಾವುದೇ ಸಮಯದಲ್ಲಿ ಗರ್ಭಿಣಿಯಾಗಲು ಯೋಜಿಸದಿದ್ದರೆ. ಅಸುರಕ್ಷಿತ ಲೈಂಗಿಕತೆಯ ನಂತರ ಗರ್ಭಧಾರಣೆಯನ್ನು ತಡೆಯಲು ನೀವು ಮಾಡಬಹುದಾದ ಕೆಲವು ವಿಷಯಗಳಿವೆ. ಬ್ಯಾಟ್ನಿಂದಲೇ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಈ ದೋಣಿಯಲ್ಲಿ ನೀವು ಒಬ್ಬಂಟಿಯಾಗಿಲ್ಲ ಎಂಬುದನ್ನು ನೆನಪಿಡಿ. ಅಸುರಕ್ಷಿತ ಲೈಂಗಿಕತೆ ಮತ್ತು ಕಾಂಡೋಮ್ ಅಸಮರ್ಪಕ ಕಾರ್ಯಗಳು ನೀವು ಯೋಚಿಸುವುದಕ್ಕಿಂತ ಹೆಚ್ಚು ಸಾಮಾನ್ಯವಾಗಿದೆ. ಆದ್ದರಿಂದ ಒಪ್ಪಂದ ಇಲ್ಲಿದೆ. ಸ್ನಾನಗೃಹವನ್ನು ಬಳಸಿ. ಬಾತ್ರೂಮ್ನಲ್ಲಿ ಪಿಟ್ ಸ್ಟಾಪ್ ಮಾಡಿ ಮತ್ತು ಉಳಿದಿರುವ ಯಾವುದೇ ದ್ರವವನ್ನು ತೆರವುಗೊಳಿಸಿ. ಇದು ಕೇವಲ ಸೌಕರ್ಯಗಳ ಬಗ್ಗೆ ಅಲ್ಲ, ಇದು ತೊಂದರೆ ಮೂತ್ರದ ಸೋಂಕಿನ ಯುಟಿಸ್ ಅಪಾಯವನ್ನು ಕಡಿಮೆ ಮಾಡುವುದು. ಆದರೆ ನೆನಪಿನಲ್ಲಿಡಿ, ಮೂತ್ರ ವಿಸರ್ಜನೆಯು ಗರ್ಭಾವಸ್ಥೆಯ ಅಪಾಯವನ್ನು ಮಾಂತ್ರಿಕವಾಗಿ ರದ್ದುಗೊಳಿಸುವುದಿಲ್ಲ. ಆ ಚಿಕ್ಕ ಈಜುಗಾರರು ವೇಗವಾಗಿರುತ್ತಾರೆ. ತುರ್ತು ಗರ್ಭನಿರೋಧಕವನ್ನು ಬಳಸಿ. ತುರ್ತು ಗರ್ಭನಿರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಗರ್ಭಧಾರಣೆಯನ್ನು ತಡೆಗಟ್ಟಲು ರಕ್ಷಣೆಯಿಲ್ಲದೆ ಲೈಂಗಿಕತೆಗೆ ಸರಳವಾದ ಮಾರ್ಗವಾಗಿದೆ. ತುರ್ತು ಗರ್ಭನಿರೋಧಕ ಮಾತ್ರೆಗಳು ಗರ್ಭಿಣಿಯಾಗುವ ಸಾಧ್ಯತೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ಗರ್ಭಾವಸ್ಥೆಯನ್ನು ತಡೆಗಟ್ಟಲು 24 ಗಂಟೆಗಳ ಟ್ಯಾಬ್ಲೆಟ್, 3 ದಿನ ಮಾತ್ರೆ ಅಥವಾ 5 ದಿನಗಳ ಮಾತ್ರೆಗಳಂತಹ ಹಲವಾರು ತುರ್ತು ಗರ್ಭನಿರೋಧಕ ಔಷಧಿಗಳನ್ನು ಬಳಸಲಾಗುತ್ತದೆ. ಮಾತ್ರೆಗಳು ಪರಿಣಾಮಕಾರಿಯಾಗಿರಲು ನಿರ್ದಿಷ್ಟ ಅವಧಿಯೊಳಗೆ ಸೇವಿಸಬೇಕು. ಔಷಧಿಯು ನೀವು ಎಷ್ಟು ಬೇಗನೆ ತೆಗೆದುಕೊಳ್ಳುತ್ತೀರೋ ಅದು ಹೆಚ್ಚಿನ ಪ್ರಯೋಜನಗಳನ್ನು ಹೊಂದಿದೆ. ಇವುಗಳನ್ನು ಔಷಧ ಅಥವಾ ಮೆಡಿಕಲ್ ಸ್ಟೋರ್ಗಳಲ್ಲಿ ಸುಲಭವಾಗಿ ಪಡೆಯಬಹುದು. 1 ತಿಂಗಳವರೆಗೆ ಇರುವ ಟ್ಯಾಬ್ಲೆಟ್ ಸಹ ಇದೆ, ಆದರೆ ನೀವು ಅದನ್ನು ವೈದ್ಯರ ಪ್ರಿಸ್ಕ್ರಿಪ್ಷನ್ನೊಂದಿಗೆ ಮಾತ್ರ ತೆಗೆದುಕೊಳ್ಳಬಹುದು ಏಕೆಂದರೆ ಅವು ಅಪಾಯಕಾರಿ. ತೆಳುಳೆದು ಹಾಕು. ಆಳವಾದ ಶುದ್ಧೀಕರಣದೊಂದಿಗೆ ಎಲ್ಲವನ್ನೂ ಹೊರಡುವ ಪ್ರಚೋದನೆಯನ್ನು ವಿರೋಧಿಸಿ. ಜನನಾಂಗದ ಪ್ರದೇಶಗಳಿಗೆ ಪೋಸ್ಟ್ಕೊಯಿಟಲ್ ಸ್ಪಾ ದಿನದ ಅಗತ್ಯವಿಲ್ಲ. ಸರಳವಾದ ಶವರ್ ಅಥವಾ ಹೊಗಳಿಕೆಯ ನೀರಿನ ಸ್ಪ್ಲಾಶ್ ಟ್ರಿಕ್ ಮಾಡುತ್ತದೆ. ಡೌಚಿಂಗ್ ಕಿರಿಕಿರಿ ಮತ್ತು ಉರಿಯೂತಕ್ಕೆ ಕಾರಣವಾಗಬಹುದು, ನೀವು ನಂತರ ಪಟಾಕಿಗಳ ರೀತಿಯಲ್ಲ. ಪ್ಲಾನ್ ಬಿ ಪಡೆದುಕೊಳ್ಳಿ. ಗರ್ಭಾವಸ್ಥೆಯ ವ್ಯಾಮೋಹಕ್ಕಾಗಿ ಪ್ಲಾನ್ ಬಿ ಮತ್ತು ಇತರ ಲೆವೊನೋರ್ಗೆಸ್ಟ್ರೆಲ್ ಇಸಿ ಮಾತ್ರೆಗಳು ಕೌಂಟರ್ನಲ್ಲಿ ಲಭ್ಯವಿದೆ. ನಿಮ್ಮ ಮುಖಾಮುಖಿಯಾದ 72 ಗಂಟೆಗಳ ಒಳಗೆ ಒಂದನ್ನು ಪಾಪ್ ಮಾಡಿ ಮತ್ತು ನೀವು ಸುವರ್ಣವಾಗಿದ್ದೀರಿ. 24 ಗಂಟೆಗಳ ಒಳಗೆ ಅದನ್ನು ತೆಗೆದುಕೊಳ್ಳುವುದು ನಿಮ್ಮ ಗರ್ಭಧಾರಣೆಯ ಅಪಾಯವನ್ನು 95% ರಷ್ಟು ಕಡಿಮೆ ಮಾಡುತ್ತದೆ, ಆದರೆ ಇದು 24 ರಿಂದ 72 ಗಂಟೆಗಳ ಒಳಗೆ ಇನ್ನೂ 88% ಪರಿಣಾಮಕಾರಿಯಾಗಿದೆ. ಪ್ಲಾನ್ ಬಿಯ ಋಣಾತ್ಮಕ ಪರಿಣಾಮಗಳು ಸೇರಿವೆ. 1. ಅನಿಯಮಿತ ಋತುಚಕ್ರ. 2. ವಾಕರಿಕೆ. 3. ವಾಂತಿ. 4. ಹೊಟ್ಟೆ ನೋವು. 5. ಆಯಾಸ. 6. ಕೋಮಲ ಸ್ತನಗಳು. ಪ್ಲಾನ್ ಬಿ ತೆಗೆದುಕೊಂಡ 2 ಗಂಟೆಗಳ ಒಳಗೆ ನೀವು ವಾಂತಿ ಮಾಡಿದರೆ ಅದರ ಪರಿಣಾಮಕಾರಿತ್ವವನ್ನು ಖಾತರಿಪಡಿಸಲು ನೀವು ಇನ್ನೊಂದು ಟ್ಯಾಬ್ಲೆಟ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನೈಸರ್ಗಿಕವಾಗಿ ಗರ್ಭಧಾರಣೆಯನ್ನು ತಡೆಗಟ್ಟುವುದು. ನಾವು ತುರ್ತು ಗರ್ಭನಿರೋಧಕಗಳ ಬಗ್ಗೆ ಮಾತನಾಡಿದ್ದೇವೆ, ಆದರೆ ಅವುಗಳು ಅಪಾಯಗಳೊಂದಿಗೆ ಬರುತ್ತವೆ ಎಂದು ತಿಳಿಯುವುದು ಮುಖ್ಯವಾಗಿದೆ. ಆ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಮಹಿಳೆಯರಿಗೆ ಟ್ರಿಕಿ ಆಗಿರಬಹುದು. ಆದ್ದರಿಂದ ನೈಸರ್ಗಿಕವಾಗಿ ಗರ್ಭಧಾರಣೆಯನ್ನು ತಪ್ಪಿಸುವುದು ಹೇಗೆ ಎಂದು ನೀವು ಆಶ್ಚರ್ಯಪಡುತ್ತಿದ್ದರೆ, ನೀವು ಪ್ರಯತ್ನಿಸಬಹುದಾದ ಕೆಲವು ಮನೆಮದ್ದುಗಳಿವೆ. ಅವರು ಫುಲ್ ಪ್ರೂಫ್ ಆಗದಿರಬಹುದು, ಆದರೆ ಅವುಗಳು ಒಂದು ಹೊಡೆತಕ್ಕೆ ಯೋಗ್ಯವಾಗಿವೆ. ಆದರೂ ಅತ್ಯಂತ ಪರಿಣಾಮಕಾರಿ ವಿಧಾನಗಳ ಕುರಿತು ತಜ್ಞರ ಸಲಹೆಗಾಗಿ ಹತ್ತಿರದ ಸ್ತ್ರೀರೋಗತಜ್ಞರನ್ನು ಸಂಪರ್ಕಿಸುವುದು ಒಳ್ಳೆಯದು. ಅಸುರಕ್ಷಿತ ಸಂಭೋಗದ ನಂತರ ಸ್ವಾಭಾವಿಕವಾಗಿ ಗರ್ಭಧಾರಣೆಯನ್ನು ತಡೆಯಲು ಕೆಲವು ಮಾರ್ಗಗಳು ಇಲ್ಲಿವೆ. 1. ಬೇವಿನ ಎಲೆಗಳು ಅಥವಾ ಬೇವಿನ ಸಾರ.
ಬೇವು ಗರ್ಭಾವಸ್ಥೆಯ ವಿರುದ್ಧ ಸೂಪರ್ ಹೀರೋ ಇದ್ದಂತೆ. ಇದು ಕೇವಲ ವೀರ್ಯವನ್ನು ನಿರ್ಬಂಧಿಸುವುದಿಲ್ಲ, ಅದು ಅವರನ್ನು ನಾಶಮಾಡುತ್ತದೆ. ನಿಮ್ಮ ಚಹಾ, ಬೇವಿನ ಮರದ ಎಣ್ಣೆ ಅಥವಾ ಯಾವುದೇ ಬೇವಿನ ಸಾರದಲ್ಲಿ ನೀವು ಬೇವನ್ನು ಹೊಂದಬಹುದು. 2. ಸ್ಪಿಯರ್ಮಿಂಟ್ ಟೀ. ಗರ್ಭಾವಸ್ಥೆಯ ವಿರುದ್ಧದ ಹೋರಾಟದಲ್ಲಿ ಸ್ಪಿಯರ್ಮಿಂಟ್ ಮತ್ತೊಂದು ಮಿತ್ರ. ನಿಮ್ಮ ಚಹಾದಲ್ಲಿ ಅದನ್ನು ಟಾಸ್ ಮಾಡಿ, ಆದರೆ ಅದನ್ನು ಅತಿಯಾಗಿ ಮಾಡದಂತೆ ಎಚ್ಚರಿಕೆಯಿಂದಿರಿ, ಹೆಚ್ಚು ಹಾನಿಕಾರಕವಾಗಬಹುದು. ಸುರಕ್ಷಿತ ಪುದೀನ ಸೇವನೆಗಾಗಿ ನಿಮ್ಮ ವೈದ್ಯರೊಂದಿಗೆ ಚಾಟ್ ಮಾಡಿ. 3. ವಿಟಮಿನ್ ಸಿ ಪೂರಕಗಳು. ವಿಟಮಿನ್ ಸಿ ಗರ್ಭಧಾರಣೆಯನ್ನು ತಡೆಯುವಲ್ಲಿ ನಿಮ್ಮ ನೈಸರ್ಗಿಕ ಮಿತ್ರನಾಗಬಹುದು. ಅಸುರಕ್ಷಿತ ಲೈಂಗಿಕತೆಯ 3 ದಿನಗಳಲ್ಲಿ ತೆಗೆದುಕೊಂಡರೆ 500 ಮಿಗ್ರಾಂ ಪೂರಕಗಳು ಕೆಲಸ ಮಾಡಬಹುದು. 4. ಒಣಗಿದ ಏಪ್ರಿಕಾಟ್ಗಳು. ಒಣಗಿದ ಏಪ್ರಿಕಾಟ್ ಅನ್ನು ಜೇನುತುಪ್ಪ ಮತ್ತು ನೀರಿನೊಂದಿಗೆ ಬೆರೆಸಿ ಪಾನೀಯವನ್ನು ತಯಾರಿಸಿ. ಗರ್ಭಿಣಿಯಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡಲು 1 ಗ್ಲಾಸ್ ತೆಗೆದುಕೊಳ್ಳಿ. 5. ಪಾರ್ಸ್ಲಿ ಎಲೆಗಳು. ಪಾರ್ಸ್ಲಿ ಎಲೆಗಳು ಗರ್ಭಧಾರಣೆಯ ವಿರುದ್ಧ ನಿಮ್ಮ ನೈಸರ್ಗಿಕ ಗುರಾಣಿಯಂತೆ. ನೀವು ಇಷ್ಟಪಡುವ ರೀತಿಯಲ್ಲಿ ಅವುಗಳನ್ನು ಬಳಸಿ, ಅವರು ತಮ್ಮನ್ನು ಜನನ ನಿಯಂತ್ರಣ ವಿಧಾನವೆಂದು ಸಾಬೀತುಪಡಿಸಿದ್ದಾರೆ. 6. ಪಪ್ಪಾಯಿ. ಅಸುರಕ್ಷಿತ ಸಂಭೋಗದ ನಂತರ 3-4 ದಿನಗಳವರೆಗೆ ನಿರಂತರವಾಗಿ ಪಪ್ಪಾಯಿಯನ್ನು ತಿನ್ನಿರಿ. ಇದು ಫಲೀಕರಣವನ್ನು ನಿಲ್ಲಿಸುತ್ತದೆ ಮತ್ತು ನೈಸರ್ಗಿಕ ಗರ್ಭನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. 7. ಅನಾನಸ್. ಅನಾನಸ್ ಮಗುವಿಗೆ ಅಂಟಿಕೊಳ್ಳದಂತೆ ತಡೆಯುವ ಗುಣಗಳನ್ನು ಹೊಂದಿದೆ. ಅಸುರಕ್ಷಿತ ಸಂಭೋಗದ ನಂತರ 2-3 ದಿನಗಳವರೆಗೆ ಮಾಗಿದ ಅನಾನಸ್ ಅನ್ನು ತಿನ್ನುವುದು ಗರ್ಭಧಾರಣೆಯನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. 8. ಶುಂಠಿ ಟೀ. ತುರಿದ ಶುಂಠಿಯನ್ನು ನೀರಿನಲ್ಲಿ ಕುದಿಸಿ ಸೋಸಿಕೊಂಡು ಪ್ರತಿದಿನ ಕುಡಿಯಿರಿ. ಶುಂಠಿಯು ನಿಮ್ಮ ಅವಧಿಯನ್ನು ನೈಸರ್ಗಿಕವಾಗಿ ಪ್ರಚೋದಿಸಲು ಸಹಾಯ ಮಾಡುತ್ತದೆ. 9. ಒಣಗಿದ ಅಂಜೂರ. ಅಸುರಕ್ಷಿತ ಲೈಂಗಿಕತೆಯ ನಂತರ 3-4 ದಿನಗಳವರೆಗೆ 3-4 ಒಣಗಿದ ಅಂಜೂರದ ಹಣ್ಣುಗಳನ್ನು ಸೇವಿಸಿ. ಅವು ಅತ್ಯುತ್ತಮ ನೈಸರ್ಗಿಕ ಜನನ ನಿಯಂತ್ರಣ ವಿಧಾನಗಳಲ್ಲಿ ಒಂದಾಗಿದೆ. 10. ದಾಲ್ಚಿನ್ನಿ. ಅಸುರಕ್ಷಿತ ಲೈಂಗಿಕತೆಯ ನಂತರ ದಾಲ್ಚಿನ್ನಿಯನ್ನು ಸೇವಿಸಬಹುದು ಮತ್ತು ಗರ್ಭಪಾತ ಅಥವಾ ಗರ್ಭಪಾತಕ್ಕೆ ಕಾರಣವಾಗಬಹುದು. ನೆನಪಿಡಿ, ಈ ವಿಧಾನಗಳು ಪರಿಪೂರ್ಣವಾಗಿಲ್ಲದಿರಬಹುದು, ಆದರೆ ಅವು ಗರ್ಭಾವಸ್ಥೆಯನ್ನು ತಪ್ಪಿಸಲು ನೈಸರ್ಗಿಕ ವಿಧಾನವನ್ನು ನೀಡುತ್ತವೆ. ಉತ್ತಮ ಮಾರ್ಗದರ್ಶನಕ್ಕಾಗಿ ಯಾವಾಗಲೂ ಆರೋಗ್ಯ ವೃತ್ತಿಪರರೊಂದಿಗೆ ಸಮಾಲೋಚಿಸಿ. ನಿಮ್ಮ ಯೋಗಕ್ಷೇಮವು ಮುಖ್ಯವಾಗಿದೆ ಮತ್ತು ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಲು ಅವರು ನಿಮಗೆ ಸಹಾಯ ಮಾಡಬಹುದು. ರೋಗಲಕ್ಷಣಗಳಿಗಾಗಿ ನೋಡಿ. ನಿಮ್ಮ ಬಾಗಿಲಿಗೆ ಹೊಸ ಅತಿಥಿ ಇದೆ ಎಂದು ನೀವು ಆಶ್ಚರ್ಯಪಡಲು ಪ್ರಾರಂಭಿಸಿದರೆ, ಮೊದಲ ಚಿಹ್ನೆಯು ಸಾಮಾನ್ಯವಾಗಿ ತಪ್ಪಿದ ಅವಧಿಯಾಗಿದೆ. ದೃಢೀಕರಿಸಲು ಸುಮಾರು 3 ವಾರಗಳ ಮಾರ್ಕ್ನಲ್ಲಿ ಗರ್ಭಧಾರಣೆಯ ಪರೀಕ್ಷೆಯನ್ನು ತೆಗೆದುಕೊಳ್ಳಿ. ತಾಳ್ಮೆಯೂ ಇಲ್ಲಿ ಮುಖ್ಯವಾಗಿದೆ, ಏಕೆಂದರೆ ಗರ್ಭಧಾರಣೆಯ ಪರೀಕ್ಷೆಗಳು ಪತ್ತೆ ಮಾಡುವ ಹಾರ್ಮೋನ್ ಹಕಿಗ ನಿಮ್ಮ ದೇಹದಲ್ಲಿ ನಿರ್ಮಿಸಲು ಸಮಯ ತೆಗೆದುಕೊಳ್ಳುತ್ತದೆ. ಪರೀಕ್ಷೆ ಮಾಡಿಸಿಕೊಳ್ಳಿ. ಜನನಾಂಗದ ಹರ್ಪಿಸ್ ಮತ್ತು ಹೆವ್ಗೆ ಸಂಬಂಧಿಸಿದಂತೆ ಪರೀಕ್ಷೆಯು ಎಲ್ಲಾ ಚಿಕಿತ್ಸೆ ಅಲ್ಲ. ಜನನಾಂಗದ ಹರ್ಪಿಸ್ ಗುಳ್ಳೆಗಳು ಅಥವಾ ತುರಿಕೆ ಸಂವೇದನೆಯಾಗಿ ಕಾಣಿಸಿಕೊಳ್ಳಬಹುದು, ಆದರೆ ಹೆವ್ ಮೊದಲಿಗೆ ಜ್ವರದಂತೆ ಭಾಸವಾಗಬಹುದು. ನಿಖರವಾದ ಫಲಿತಾಂಶಗಳನ್ನು ಪರೀಕ್ಷಿಸಲು ಸುಮಾರು 3 ವಾರಗಳವರೆಗೆ ಕಾಯಬೇಕಾಗುತ್ತದೆ. ಸುರಕ್ಷಿತ ಭಾಗದಲ್ಲಿರಲು ಸುಮಾರು 3 ತಿಂಗಳ ಗುರುತು ಸ್ಟೇಗಳಿಗೆ ಮರುಪರೀಕ್ಷೆಯನ್ನು ಪರಿಗಣಿಸಿ. ನೀವು ಸ್ವೀಕರಿಸಿದ ಯಾವುದೇ ವರ್ಣಾತ್ಮಕ ಫಲಿತಾಂಶಗಳು ಕಾನೂನುಬದ್ಧವಾಗಿವೆ ಮತ್ತು ನೀವು ಸ್ವೀಕರಿಸಿದ ಯಾವುದೇ ಚಿಕಿತ್ಸೆಯು ಅದರ ಕೆಲಸವನ್ನು ಮಾಡಿದೆ ಎಂದು ಇದು ನಿಮಗೆ ವಿಶ್ವಾಸ ನೀಡುತ್ತದೆ. ಇದು ಸಿಫಿಲಿಸ್ಗೆ ಬಂದಾಗ 3 ಮತ್ತು 6 ತಿಂಗಳುಗಳಲ್ಲಿ ಮರುಪರೀಕ್ಷೆ ಮಾಡುವುದು ಬುದ್ಧಿವಂತ ಕ್ರಮವಾಗಿದೆ.